ಏನಾದ್ರು ಒಂದು ಆಗಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅದು ಅಲ್ಲೆಲ್ಲ ನಮ್ಮಲ್ಲಿ ಇದು ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾರೆ. ಹಿಂದೆ ಯಡಿಯೂರಪ್ಪನ ಸರ್ಕಾರದಾಗ 14 ಜನ ವಿಷಯವನ್ನು ಮಾಡಿದರು. ಕುಮಾರಸ್ವಾಮಿ ಅವರು ಸರ್ಕಾರದಾಗ 9 ಜನ ವಕೀಲರು ಮಾಡಿದರು. ಇಲ್ಲಿ ಹಂಗೆ ಮಾಡಲ್ಲ. ಇಲ್ಲಿ ಎಲ್ಲ ಜನಕ್ಕೂ ಅವಕಾಶಗಳನ್ನ ಕೊಡ್ತಕ್ಕಂಥದ್ದನ್ನ ಇಟ್ಕೊಂಡಿದ್ದಾರೆ. SC ST ಅಂತ ಸಣ್ಣ ಪುಟ್ಟ ಲಾಡ್ಗಳಿಗೂ ಕೊಡ್ತಾರೆ, ಬೋವಿ ಜನಾಂಗಕ್ಕೂ ಕೊಡ್ತಾರೆ. ಸಣ್ಣ ಪುಟ್ಟ ಜನಾಂಗನೂ ಗುರುತಿಸಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಈ ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಆಗಿರೋದು. ಅದ್ರ ಮಧ್ಯದಲ್ಲಿ ಕ್ಯಾಶ್ ಕಾಂಬಿನೇಷನ್ ಮಾಡ್ಬೇಕಲ್ಲ, ಅದರಲ್ಲಿ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗೋದು ಗೊತ್ತಿಲ್ಲ. ಸಚಿವ ಸ್ಥಾನ ಕೈ ತಪ್ಪಿರೋಂಥವ್ರು ಈಗ ನಡೀತಾ ಇದೆ ಅಂತ ಯಾರು ಕೊಡ್ತಾರ್ರಿ? ಯಾರು ಕೊಡೋರ? ಸಿದ್ದರಾಮಯ್ಯನವರ ಯಾರ ಸಿದ್ದರಾಮಣ್ಣರ ಆಪ್ತರು ಕೊಡಲ್ಲ, ಯಾರ ಆಪ್ತರು ಕೊಡಲ್ಲ. ಸಿದ್ದರಾಮಣ್ಣ ಅದು ಗೊತ್ತಾದ್ರೆ ಉಗಿತಾರೆ. ಇಡೀ ದೇಶದಲ್ಲೇ ಅವರು ಮೇರು ವ್ಯಕ್ತಿತ್ವ ಇರ್ತಕ್ಕಂಥ ಆ ಥರ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾವು ರಾಜೀನಾಮೆ ಕೊಡ್ರೆ ಅಂದ್ರೆ ಕದ್ದು ಹೋಗ್ತಾರೆ. ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನವನ್ನು ಹೇಳಿ ಡೇಟಿಗೆ ತಗೊಂಬಂದು ರಾಜೀನಾಮೆ ಕೊಟ್ಟು ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಮಾಡಿರ್ತಕ್ಕಂಥ ವ್ಯಕ್ತಿ ಗೊಂದಲ ಸೃಷ್ಟಿ ಮಾಡ್ತಾರೆ ಅಂತ ನನಗೆ ಡೆಪ್ಟಿ CM ಅಂತ ಮಾಡ್ತಾರ. ಯಾರವರು ಅವ್ರಿಗೆ ಮಾಡ್ತಾರೆ. DK ಶಿವಕುಮಾರ್ ಅವರ ಆಪ್ತರು, ಆಮೇಲೆ ಸತತವಾಗಿ 5 ಬಾರಿ ಸೋಲಿಲ್ಲದೆ ಗೆದ್ದಂತ ಕೊಡ್ಲೇಬೇಕು ಅಂತ ಜಿಲ್ಲೆಯಲ್ಲಿ ಕೂಡ ತಮ್ಮ ಪರವಾಗಿ ಹೋರಾಟಗಳು ಮತ್ತೆ ಇದು ನಡೀತಾ ಇದೆ. ಕೇಳ್ತಾರೆ ಎಲ್ಲ ವಾಟ್ಸಪ್ಪಲ್ಲಿ ಅಭಿಮಾನಿಗಳು, ಅವರಿಗೆಲ್ಲ ಥ್ಯಾಂಕ್ಸ್. ಕೊಡೋರು ಅವರಲ್ವಾ, ಹೈಕಮಾಂಡರ್ ಕೊಡೋದಲ್ವಾ. ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಯಾರಿಗೆ ಸೂಕ್ತ ಅನ್ಸುತ್ತೋ ಅವ್ರಿಗೆ. ಈ ಬಗ್ಗೆ ಪರಮೇಶ್ವರ್ ಅವರು ರಾಜಣ್ಣ ಅವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಾರೆ. ಸಂತೋಷ. ರಾಜಣ್ಣವ್ರಿಗೆ ಕೊಟ್ಟರು ಸಂತೋಷ. ಪರಮೇಶ್ವರ್ ಮುಖ್ಯಮಂತ್ರಿ ಆಗಿದ್ರು ಸಂತೋಷಕ್ಕೆ ಬರ್ತಿದ್ದೆ. ನಾನು ಹೇಳಿದ್ನಲ್ಲ, ಸಂತೋಷ. ರಾಜಣ್ಣವ್ರಿಗೆ ಕೊಡಲಿ, ನಮಗೆ ಹೊಟ್ಟೆ ಉಳಿ ಇಲ್ಲ. ಶಾಸಕಾದ್ರೂ ಆಗಲಿ. ನಿರೀಕ್ಷೆ